ಸರ್ ಅಂತಲೇ ಕರೆಯೋದು ನಾನು ಅವ್ರನ್ನ. ಅಪ್ಪು ಸರ್ ಅಂತಲೇ ಕರಿತೀವಿ. ಈಗ ಸೆಟ್ಟಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಅಪ್ಪು ಸರ್ ಕರೀರಿ, ಅಪ್ಪು ಸರ್ ಅಂದಾಗ ಒಂದು ಹೆಚ್ಚು ಆಪ್ತತೆ. ಆಮೇಲೆ ಹೆಚ್ಚು ಕಮ್ಮಿ ಸಮವರ್ಗಿ ಅವರು ಸ್ಮೈಲ್ ಬಗ್ಗೆ ನೀವು ಕೇಳಿದ್ದು ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ತುಂಬ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಸ್ಮೈಲ್ನ ಗಮನಿಸ್ತೇನೆ. ಅದು ತುಂಬ ಹೇಳುತ್ತೆ. ನಾರ್ಮಲಿ ಸುಮ್ಮನೆ ಕೂತಿದ್ದಾಗ ಒಬ್ಬ ವ್ಯಕ್ತಿಯ ಮುಖ ಏನನ್ನೋ ಹೇಳುತ್ತಲ್ಲ, ಆತ ಎಷ್ಟು ಸ್ಪಾಂಟೇನಿಯಸ್ ಆಗಿ ನಗ್ತಾರೆ. ಕೆಲವೊಬ್ರು ಒತ್ತಾಯಕ್ಕೆ ನಕ್ಕಾಗ ಗೊತ್ತಾಗ್ಬಿಡುತ್ತೆ. ಆ ಥರದ ಒತ್ತಾಯದ ನಗು ಅವ್ರು ನಗ್ತಾ ಇರಲಿಲ್ಲ. ಆಮೇಲೆ ಅವ್ರ ಸ್ಮೈಲ್ ನೋಡಿದಾಗ ನನಗೆ ನೆನಪಾಗ್ತಿದ್ದಿದ್ದೆ ಅವರು ಬಾಲನಟರಾಗಿ ನಟಿಸಿದ ದಿನಗಳಿಂದ. ನಾವೆಲ್ಲ ಚಿಕ್ಕವರಿದ್ದಾಗ ಅವರು ಸಿನಿಮಾಗಳನ್ನು ನೋಡಿದಾಗ ಆ ಹುಡುಗ ಏನೆಲ್ಲ ಮಾಡ್ತಾನೆ, ನಮಗೊಂದು ರೋಲ್ ಮಾಡೆಲ್ ಥರ ಅವರು. ಆ ಮುಖದಲ್ಲಿ ಇಡೀ ದೇಹದಲ್ಲಿ ಒಂದು ಬಾಲ್ಯ ಬಂದುಬಿಡೋದು ಅವರಿಗೆ. ಆ ಹೆಲ್ತು ಹಾಗೆ ಇತ್ತು. ನೀವು ಏನೇ ಮಾಡಿದರೂ ಆ ಮಗುವಿನ ಮನಸ್ಸು ಸ್ಮೈಲಲ್ಲಿ ಒಬ್ಬ ವ್ಯಕ್ತಿಗೆ ಬಂದ್ಬಿಡೋದು. ತುಂಬ ಮ್ಯಾಕ್ಸಿಮಮ್ ಲೆವೆಲ್ಲಿಗೆ ಅವರಲ್ಲಿ ಒಂದು ಚಿಕ್ಕ ಹುಡುಗನ ಮನಸ್ಸಿತ್ತು, ಚಿಕ್ಕ ಮಗುವಿನ ಮನಸ್ಸು. ಅದಕ್ಕೆ ಅದು ತುಂಬ ಜನ ಪ್ರೇಕ್ಷಕರಿಗೆ ಅಥವಾ ಅವ್ರ ಸ್ನೇಹಿತರಿಗೆ, ಅವ್ರನ್ನ ಹತ್ತಿರದಿಂದ ಬಲ್ಲವರಿಗೆಲ್ಲ ಅವ್ರು ನಕ್ಕರೆ ಎಲ್ಲ ಸರಿ ಇದೆ ಅಂತ ಅನಿಸ್ಬಿಡೋದು. ಯಾಕಂದರೆ ನಾವು ಅವ್ರು ನಗ್ತಾ ಅವ್ರ ನಗು ನೋಡಿದಾಗೆಲ್ಲ ಮಿನಿಮಮ್ ಒಂದು ಚಿತ್ರೀಕರಣದ ಇಡೀ ದಿವಸ ನಾವು ಮಕ್ಕಳಾಗ್ಬಿಡ್ತಿದ್ವಿ. ಅಂದರೆ ತುಂಬ ಈಸಿಲಿ ಹ್ಯಾಂಡ್ಲ್ ಮಾಡ್ಬೋದು ಇವರನ್ನು. ಅಯ್ಯೋ ಹಿಂಗೆ ಹೆಂಗಿರೋದು, ಈ ಥರ ಹೆಂಗಿರೋದು, ಇಷ್ಟು ಸಿಂಪಲಾಗಿ ಹೆಂಗಿರೋದು, ಇಷ್ಟೆಲ್ಲ ಹೇಳ್ತಿತ್ತು ಅವ್ರ ಸ್ಮೈಲು. ಅವರ ಸ್ಮೈಲ್ ಮಾಡಿರೋ ಪ್ರತಿಯೊಂದು ಫೋಟೋನೂ ಇವತ್ತು ಗಲ್ಲಿ ಕಾಣಿಸುತ್ತೆ. ಅದು ಆ ಸ್ಮೈಲಿಗೆ ಇದ್ದಿದ್ದು ಪವರ್. ಅದು ನೀವು ಬೇಕಾದ್ರೆ ಆ ಫೋಟೋ ನೋಡಿ, ನೀವು ರಸ್ತೆಯಲ್ಲಿ ಹೋಗ್ತಾ ನಿಮಗೆ ಸಡನ್ನಾಗಿ ಒಬ್ಬ ಚಿಕ್ಕ ಹುಡುಗ ಕಾಣಿಸ್ತಾನೆ ಅದರಲ್ಲಿ. ಆಮೇಲೆ ನಾವು ಯಾವುದೇ ಮಕ್ಕಳನ್ನ ನೋಡಿದಾಗ ಮುದ್ದು ಮಾಡಬೇಕು ಅನಿಸುತ್ತಲ್ಲ. ಒಂದು ಮಗು ರಸ್ತೆ ಪಕ್ಕ ಯಾವುದೋ ತಾಯಿ ಹೊತ್ಕೊಂಡು ತರಕಾರಿ ತೊಗೊಂಡು ಹೋಗ್ತಿದ್ದಾಳೆ ಅಂತಂದ್ರೂ ಆ ಮಗುವನ್ನ ನಾವು ಹಿಂಗೆ ಅನ್ಬೋದು. ತಾಯಿನೂ ಬೈಯಲ್ಲ, ಯಾಕಂದರೆ ಮಗು ಅದು ದೇವರ ಸಮಾನ ಅಂತ ಅಂತಾರೆ. ಆ ಡಿವಿನಿಟಿ, ಆ ಬಾಲ್ಯದ ಒಂದು ಚಿಕ್ಕ ಮಗುವಿನ ಒಂದು ಡಿವಿನಿಟಿ ಇತ್ತು ಅವ್ರ ಸ್ಮೈಲಿಗೆ. ಅವ್ನು ನೋಡಿದಾಗ ನಾನು ಇದನ್ನ ಅವರಿಗೂ ಹೇಳ್ತಿದ್ದೆ ಅವಾಗವಾಗ. ಅಯ್ಯೋ ಇದು ತುಂಬ ದೊಡ್ಡದಾಯ್ತಿದ್ದು ನಂಗೆ ಇವೆಲ್ಲ ಗೊತ್ತಾಗಲ್ಲ ಅನ್ನೋರು. ಮಿನಿಮಮ್ ಒಂದು 4 ಸೆಂಟೆನ್ಸ್ ಮಾತಾಡ್ತಾರೆ ಅಂದರೆ, ಅಥವಾ ನಾವು ಮಾತಾಡ್ತಿದ್ದೀವಿ ಅಂದರೆ ಹಾಂ 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 ಅಂತ ಕೇಳಿಸ್ಕೊತಿದ್ರು. ಬಟ್ ಅವ್ರು ಮಾತಾಡ್ಬೇಕಾದ್ರೆ ಇನ್ವೇರಿಯಬಲಿ ಎಲ್ಲೋ ಒಂದು ಕಡೆ ಸ್ಮೈಲಲ್ಲೇ ಅದನ್ನ ಪ್ರೆಸೆಂಟ್ ಮಾಡೋರು. ಒಂದು ಒಳ್ಳೆಯ ವಿಷಯ ಇರಲಿ, ಜೋರಾಗಿ ನಕ್ಕು ಪ್ರೆಸೆಂಟ್ ಮಾಡ್ತಿದ್ರು. ಒಟ್ಟು ತುಂಬ ಅವ್ರ ಹೆಸರಿಗೆ ಮತ್ತು ಆ ಸ್ಮೈಲಿಗೆ ಒಂದು ದೊಡ್ಡ ಲಿಂಕ್ ಇದೆ. ಅದು ಸುಮ್ಮನೆ ಜನಮಾನಸದಲ್ಲಿ ಅಷ್ಟು ಫೇಮಸ್ ಆಗಿಲ್ಲ ಅವ್ರ ಸ್ಮೈಲು. ತುಂಬ ಶುದ್ಧವಾದ ಮನಸ್ಸದು. ತುಂಬ ಅದು ವರ್ಸಿಟ್ ಕನ್ನಡಿ ಥರ. ಒಳಗಡೆ ಏನೇನೋ ಸ್ಕೀಮ್ಗಳು ಮಾಡಿದವ್ರಿಗೆ ನಗು ಬರಲ್ಲ. ಅವರು ಅದನ್ನು ಸಡನ್ನಾಗಿ ನಗ್ತಿದ್ರು. ಹಾಗಾಗಿ ಹೋಗಿ ಅದು ಬಹಳ ಜನಕ್ಕೆ ಒಂದು ವಶೀಕರಣ ಮಾಡುವಂಥ ಸ್ಮೈಲ್ ಅದು.